ಕನ್ನಡ ನಾಡಿಯಲ್ಲಿರುವಂತಹ ಪ್ರಮುಖ ಸುದ್ದಿ ಏನೇನು ಅನ್ನೋದನ್ನ ಗಮನಿಸೋದಾದ್ರೆ, ದೋಸ್ತಿ ಸರ್ಕಾರಕ್ಕೆ ಸಂಕ್ರಾಂತಿ ಹಬ್ಬದ ದಿನವೇ ಸಂಕಟ ಸ್ಟಾರ್ಟ್ ಆಗಿದೆ. ಆಪರೇಷನ್ ಕಮಲ ಮಾಡಲ್ಲ ಅಂತಾನೆ ಬಿಜೆಪಿ ಆಪರೇಷನ್ಗೆ ಮುಹೂರ್ತ ಇಟ್ಟಿದೆ. ತನ್ನೆಲ್ಲ ಶಾಸಕರನ್ನ ಹರಿಯಾಣದ ಗುರುಗ್ರಾಮದ ರೆಸಾರ್ಟ್ನಲ್ಲಿಟ್ಟು ಬಿಜೆಪಿ ರಾಜಕೀಯದ ಪಗಡೆ ಆಟವನ್ನ ಶುರು ಮಾಡಿದೆ. ಸದ್ಯಕ್ಕೆ ಟ್ರೈಲರ್ ಬಿಟ್ಟಿರುವ ಬಿಜೆಪಿ ಇಬ್ಬರು ಪಕ್ಷೇತರ ಶಾಸಕರನ್ನ ತನ್ನತ್ತ ಸೆಳೆದಿದೆ. ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಆಟ. ದೋಸ್ತಿ ಸರ್ಕಾರಕ್ಕೆ ಸಂಕ್ರಾಂತಿ ಸಂಕಟ. ಆಪರೇಷನ್ ಮಾಡಲ್ಲ, ನಾವು ಯಾವ ಶಾಸಕರನ್ನ ಸೆಳೆಯಲ್ಲ ಅಂತಿದ್ದ ಬಿಜೆಪಿ ಸೈಲೆಂಟ್ ಆಗಿ ಆಪರೇಷನ್ ಕಮಲವನ್ನ ಸ್ಟಾರ್ಟ್ ಮಾಡಿದೆ. ಲೋಕಸಭೆ ಚುನಾವಣೆ ತಯಾರಿಗೆ ಹೋದ ಬಿಜೆಪಿ ಶಾಸಕರನ್ನ ರೆಸಾರ್ಟ್ನಲ್ಲಿ ಕೂಡಿಟ್ಟು ಬಿಜೆಪಿ ರಿಯಲ್ ಆಟವನ್ನ ಶುರು ಮಾಡಿದೆ. 104 ಸ್ಥಾನ ಗೆದ್ದು ವಿಪಕ್ಷದಲ್ಲಿ ಕೂತಿದ್ದ ಬಿಜೆಪಿ ಈಗ ಸರ್ಕಾರ ರಚನೆಗೆ ಕಸರತ್ತನ್ನ ಮಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಅತೃಪ್ತ ಶಾಸಕರನ್ನ ತನ್ನತ್ತ ಸೆಳಿತಾ ಇದೆ. ಹಬ್ಬದ ದಿನವೇ ಬಿಜೆಪಿ ಆಟಕ್ಕೆ 2 ವಿಕೆಟ್ ಬಿದ್ದಿದೆ. ದೋಸ್ತಿಗೆ ಕೈಕೊಟ್ಟ ಪಕ್ಷೇತರರು. ಬೆಂಬಲ ವಾಪಸ್ ಪಡೆದ ಶಂಕರ್ ನಾಗೇಶ್. ಪಕ್ಷೇತರರಾಗಿ ಸ್ಪರ್ಧಿಸಿ ದೋಸ್ತಿಗೆ ಬೆಂಬಲ ಕೊಟ್ಟಿದ್ದ ರಾಣಿಬೆನ್ನೂರು ಪಕ್ಷೇತರ ಶಾಸಕ ಆರ್ ಶಂಕರ್ ಹಾಗೂ ಮುಳುಬಾಗಿಲು ಪಕ್ಷೇತರ ಶಾಸಕ ನಾಗೇಶ್ ತಮ್ಮ ಬೆಂಬಲವನ್ನು ವಾಪಸ್ ಪಡೆದಿದ್ದಾರೆ. ಮುಂಬೈ ರೆಸಾರ್ಟ್ನಿಂದಲೇ ಪಕ್ಷೇತರ ಶಾಸಕರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನ ವಾಪಸ್ ಪಡೆಯುತ್ತೇವೆ ಅಂತ ಘೋಷಿಸಿದ್ದಾರೆ. ಈ ಮೂಲಕ ಆಪರೇಷನ್ ಕಮಲಕ್ಕೆ 2 ವಿಕೆಟ್ ಬಿದ್ದಿದೆ. ಜೊತೆಗೆ ನಾಳೆಯೇ ರಾಜ್ಯಪಾಲರನ್ನ ಖುದ್ದು ಭೇಟಿ ಮಾಡಿ ಬೆಂಬಲ ವಾಪಸ್ ಬಗ್ಗೆ ಖುದ್ದು ಪತ್ರವನ್ನ ನೀಡುವ ಸಾಧ್ಯತೆ ಇದೆ. ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥ ಬೆಂಬಲವನ್ನ ಇವತ್ತು ಮಾಧ್ಯಮದ ಮುಖಾಂತರ ಬೆಂಬಲವನ್ನ ಸಮ್ಮಿಶ್ರ ಸರ್ಕಾರದ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದೇನೆ. ಇವತ್ತು ಬಹಳಷ್ಟು ಶಾಸಕರು ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥದ್ದು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೇವೆ. ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದೇನೆ MLA ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ ಇಲ್ಲವಲ್ಲ ಅಂತ ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಬಹು ಹೆಚ್ಚಿನ MLAಗಳಿರುವಂಥ ಪಾರ್ಟಿ BJP. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟೆ ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಇನ್ನು ಪಕ್ಷೇತರರು ತಮ್ಮ ಬೆಂಬಲ ವಾಪಸ್ ಪಡೆಯಲು ಪ್ರಮುಖವಾಗಿ 5 ಕಾರಣ ಕೊಟ್ಟಿದ್ದಾರೆ. ಆ ಕಾರಣಗಳನ್ನ ನೋಡೋದಾದ್ರೆ, 1. ಮೈತ್ರಿ ಸರ್ಕಾರದಲ್ಲಿ ನಮಗೆ ಮರ್ಯಾದೆ ಇಲ್ಲ. 2. ಚಿಕ್ಕ ಪುಟ್ಟ ಕೆಲಸಗಳಿಗೂ ಅಲೆದಾಡಬೇಕಾಗಿದೆ. 3. ನಮಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. 4. ಸರ್ಕಾರ ಕೇವಲ ಆಶ್ವಾಸನೆ ನೀಡ್ತಾ ಇದೆ. 5. ಆಯಾ ಪಕ್ಷಗಳ ಶಾಸಕರೇ ಬೇಸತ್ತಿದ್ದಾರೆ. ಪಕ್ಷೇತರರು ಬೆಂಬಲ ವಾಪಸ್ ಪಡೆಯುತ್ತಿದ್ದಂತೆ ದೋಸ್ತಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನಂದ್ರು ಅಂತ ನೋಡೋಣ. ನನಗೆ ಯಾರು ರಿಸೈನ್ ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನಲ್ಲಿದೆ. ನಾನು ಗೌರ್ಮೆಂಟ್ಗೆ ಇವತ್ತು ಯಾವ ಒಂದು ಸರ್ಕಾರ ನಡೆಸಲಿಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸಂಖ್ಯೆಯ ಅವಶ್ಯಕತೆ ನನಗಿದೆ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಬಿಜೆಪಿಯವರೆಗೂ ಸಾಧ್ಯ ಇಲ್ಲ. ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲ, ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಸರ್ಕಾರ ಸುಭದ್ರವಾಗಿದೆ. Ugly, dirty attempt of horse trading made by the BJP is making the situation. ಇತ್ತ ಪಕ್ಷೇತರ ಶಾಸಕರು ರಾಜೀನಾಮೆ ನೀಡುತ್ತಿದ್ದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿಯವರೇ ದೇಶದ ಚೌಕಿದಾರ್ ಅಂತೀರಿ, ಆದರೆ ಶಾಸಕರನ್ನ ರೂಮ್ನಲ್ಲಿ ಕೂಡಿ ಹಾಕಿದ್ದೀರಿ. ಶಾಸಕರ ಕಾಯುವ ಚೌಕಿದಾರ್ ಆಗ್ಬಿಟ್ರಲ್ಲ ಛೇ ಅಂತ ಲೇವಡಿ ಮಾಡಿದ್ದಾರೆ. ಇತ್ತ ರೆಸಾರ್ಟ್ನಲ್ಲಿರುವಂತಹ ಬಿಜೆಪಿ ಶಾಸಕರಿಗೂ ಬಿಎಸ್ವೈ ಕಾದು ನೋಡುವಂತೆ ಹೇಳಿದ್ದಾರೆ. ಹೀಗಾಗಿ ಅಲ್ಲಿರುವ ಶಾಸಕರಿಗೂ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನ ಸಸ್ಪೆನ್ಸ್ ನಲ್ಲೇ ಮಾಡ್ತಿದ್ದಾರೆ ಯಡಿಯೂರಪ್ಪ.
ಪ್ರಧಾನಿ ಮೋದಿ, ಬಿಜೆಪಿ ಚಾಣಕ್ಯ ಅಮಿತ್ ಶಾ ಡೈರೆಕ್ಷನ್ನಂತೆ ಬಿಎಸ್ವೈ ರಾಜಕೀಯದ ಪಗಡೆ ಆಟವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಆಪರೇಷನ್ ಕಮಲ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಮಹಾರಾಷ್ಟ್ರ ಸಚಿವ ರಾಮ್ ಶಿಂದೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಸಿಎಂ ಆಗೇ ಆಗ್ತಾರೆ ಅಂತ ಪ್ರತಾಪ್ ಸಿಂಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. जो प्राइम मिनिस्टर हमारे इतने सारे अच्छे काम कर रहे हैं तो कर्नाटक का अच्छा करना होगा तो भारतीय जनता पार्टी के साथ जाना ही होगा, उन्होंने तय किया है. और शायद मुझे ऐसा लग रहा है कि आने वाली कुछ दिनों में जल्द से जल्द अभी वो चेंज होगा और ऑपरेशन लोटस सक्सेस हो जाएगा. ನಮ್ಮೆಲ್ಲರೂ ಆಸೆ ಹೌದಪ್ಪ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ ಇದೆ. 104 ಸೀಟ್ ಗೆದ್ದಾದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿ ಅಂತಂದ್ರೆ ನಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದ್ರ ಬಗ್ಗೆ ನೀವೇನು ಡೌಟ್ ಇಟ್ಕೊಳ್ಬೇಡಿ. ಸ್ವಲ್ಪ ಏನೋ ವ್ಯತ್ಯಾಸ ಆಯಿತು ಕಳೆದ ಚುನಾವಣೆಯಲ್ಲಿ, ನಂಬರ್ಸ್ ವಿಷಯದಲ್ಲಿ 29 ಸೀಟನ್ನ ಲೆಸ್ ದನ್ 5000 ವೋಟ್ಸ್ ಅಲ್ಲಿ ಸೋತಿದ್ದೀವಿ ನಾವು. ಜನಾಭಿಪ್ರಾಯ ನಮ್ಮ ಪರವಾಗಿದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತು, ಮಾಧ್ಯಮಗಳು ಕೂಡ ಗೊತ್ತು. ನಮ್ಮ ರಾಜಕೀಯ ತೀರ್ಮಾನಗಳನ್ನು ಮಾಡುವಾಗ ಅದನ್ನು ಹೇಳಬಾರದು. ನಿಮಗೆ ಕೆಲವು ತೀರ್ಮಾನಗಳನ್ನು ನಾವು ಹೇಳಿದ್ರೆ ನಮ್ಮ ಯಶಸ್ವಿ ಆಗುದಿಲ್ಲ ಯೋಜನೆಗಳು. ಅಂದ್ರೆ ಅದನ್ನ ಕಾಲ ಕಾಲಕ್ಕೆ ನಿಮಗೆ ಬ್ರೇಕಿಂಗ್ ನ್ಯೂಸ್ ಯಾವಾಗ ಬೇಕಾಗ ಕೊಡ್ತೀವಿ ನಾವು, ಈಗ ಮಾತ್ರ ಕೊಡಲ್ಲ. ಅಂದ್ರೆ ಸರ್ ಇವರು ಈಗ ನಾಳೆ ಅಂತ ಇರುವಂತ ಸಂದರ್ಭದಲ್ಲಿ ಅವರದ್ದೇನಾದ್ರು ಬಿದ್ದು ಬಿಟ್ರೆ ನಾವು ಸರ್ಕಾರ ಮಾಡಕ್ಕೆ ಒಟ್ಟಿಗಿರೋಣ ಅಂತ ಅಷ್ಟೇ. ಅದಕ್ಕೆ ಅಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ತಮ್ಮ ಪಕ್ಷದ ಶಾಸಕರ ಮೇಲೆ ಕೂಡ ವಿಶ್ವಾಸವಿಲ್ಲ. ಯಾವ ಶಾಸಕರು ನಮ್ಮ ನಾಯಕರ ಸಂಪರ್ಕದಲ್ಲಿಲ್ಲ. ಆದರೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಜೆಡಿಎಸ್ನ ಶಾಸಕರು ಅವರ ನಾಯಕರ ಸಂಪರ್ಕವನ್ನು ಕಡಿದುಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನ ನಮಗೆ ಖಾತ್ರಿಯಾಗಿದೆ. ಕಾದು ನೋಡೋಣ, ಹೇಳ್ತೀವಿ. ತಮಗೆ ಗೊತ್ತಾಗ್ತದೆ ಯಾವ ರೀತಿಯನ್ನ ರಾಜಕೀಯ ಬೆಳವಣಿಗೆಯನ್ನ ನಡೀತದೆ ರಾಜ್ಯದಲ್ಲಿ. ಆಪರೇಷನ್ ಅಖಾಡಕ್ಕಿಳಿದ ಪ್ರಭಾವಿ ಸ್ವಾಮೀಜಿ, ದೋಸ್ತಿ ಸರ್ಕಾರದ ಪರ ಒಕ್ಕಲಿಗ ಮಠಾಧೀಶರು ಎಂಟ್ರಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಸ್ವಾಮೀಜಿ ಎಂಟ್ರಿಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಈಗ ಆಪರೇಷನ್ ಅಖಾಡಕ್ಕೆ ಸ್ವಾಮೀಜಿಯೊಬ್ಬರು ಇಳಿದಿದ್ದಾರೆ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯು ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಇದೀಗ ಆಪರೇಷನ್ ಅಖಾಡಕ್ಕೆ ಸ್ವಾಮೀಜಿಯೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಆಪರೇಷನ್ ಕಮಲವನ್ನ ತಪ್ಪಿಸೋದಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ. ಆಪರೇಷನ್ ಕಮಲವನ್ನ ತಪ್ಪಿಸೋದಕ್ಕೆ ಈ ಪ್ರಯತ್ನ ನಡೀತಾ ಇದೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ಗೆ ಶ್ರೀಗಳು ಬುದ್ಧಿ ಮಾತನ್ನ ಕೂಡ ಹೇಳಿದ್ದಾರೆ. ದೋಸ್ತಿ ನಾಯಕರ ಮನವಿ ಮೇರೆಗೆ ಕರೆ ಮಾಡಿದ್ದಾರೆ ನಿರ್ಮಲಾನಂದ ಶ್ರೀಗಳು. ಆಪರೇಷನ್ ಕಮಲದ ಪ್ರಯತ್ನವನ್ನ ತಪ್ಪಿಸೋದಕ್ಕೆ ಈಗ ಶ್ರೀಗಳು ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ಗೆ ಕಾಲ್ ಮಾಡಿ ಬುದ್ಧಿ ಮಾತನ್ನ ಕೂಡ ಹೇಳಿದ್ದಾರೆ. ದೋಸ್ತಿ ನಾಯಕರ ಮನವಿ ಮೇರೆಗೆ ಇದೀಗ ಸ್ವಾಮೀಜಿಗಳು ಅಶ್ವಥ್ ನಾರಾಯಣ್ಗೆ ಕರೆ ಮಾಡಿ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಈಗ ಆಪರೇಷನ್ ಅಖಾಡಕ್ಕೆ ಪ್ರಭಾವಿ ಸ್ವಾಮೀಜಿಯೊಬ್ಬರು ಇಳಿದಿದ್ದಾರೆ, ಬುದ್ಧಿ ಮಾತನ್ನ ಹೇಳಿದ್ದಾರೆ. ಈ ಪ್ರಯತ್ನವನ್ನ ಮಾಡಬೇಡಿ ಅಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಅದು ಕೂಡ ದೋಸ್ತಿ ನಾಯಕರ ಮನವಿಯ ಮೇರೆಗೆ ಶಾಸಕ ಅಶ್ವಥ್ ನಾರಾಯಣ್ಗೆ ಕರೆ ಮಾಡಿ ಬುದ್ಧಿ ಮಾತನ್ನ ಹೇಳಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿಗಳು. ಒಂದ್ ಕಡೆಯಲ್ಲಿ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೋಸ್ತಿ ಸರ್ಕಾರಕ್ಕೂ ಕೂಡ ಒಂದ್ ರೀತಿ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ದೋಸ್ತಿ ನಾಯಕರು ಶ್ರೀಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ, ನಿರ್ಮಲಾನಂದ ಶ್ರೀಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಶ್ರೀಗಳು ಅಶ್ವಥ್ ನಾರಾಯಣ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ರೀತಿ ಪ್ರಯತ್ನಗಳು ಮಾಡೋದು ಬೇಡ ಅನ್ನುವಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಪಕ್ಷೇತರ ಶಾಸಕ ಆರ್ ಶಂಕರ್ಗೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ. ದೂರವಾಣಿ ಮೂಲಕ ತರಾಟೆ ತೆಗೆದುಕೊಂಡಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಮನವೊಲಿಕೆ ಪ್ರಯತ್ನ ವಿಫಲ ಆದ ಮೇಲೆ ಈ ರೀತಿ ಕ್ಲಾಸ್ ತಗೊಂಡಿದ್ದಾರೆ. ಪಕ್ಷೇತರ ಶಾಸಕ ಆರ್ ಶಂಕರ್ಗೆ ಸಿಎಂ ಕುಮಾರಸ್ವಾಮಿ ಕಾಲ್ ಮಾಡಿ ಮಾತನಾಡಿದ್ದಾರೆ. ಯಾಕಂದ್ರೆ ಒಂದ್ ರೀತಿ ಮನವೊಲಿಕೆ ಪ್ರಯತ್ನ ನಡೀತು, ಆದ್ರೆ ಅದೆಲ್ಲವೂ ಕೂಡ ವಿಫಲ ಆದ ಮೇಲೆ ಕಾಲ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ನಿಮ್ಮನ್ನ ಸಂಪುಟಕ್ಕೆ ಸೇರಿಸಿ ಮಂತ್ರಿ ಮಾಡಿದೆ, ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಮುಂದೆಯೂ ರಾಜಕಾರಣ ಇರುತ್ತೆ ಅಂತ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಿಮ್ಮನ್ನ ನಾನು ಸಂಪುಟಕ್ಕೆ ತೆಗೆದುಕೊಂಡೆ, ಇದಕ್ಕೆ ನೀವು ಒಳ್ಳೆಯ ಪ್ರತಿಫಲವನ್ನ ಕೊಡುವಂತ ಕೆಲಸವನ್ನ ಮಾಡಿದೀರಾ. ರಾಜಕಾರಣ ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ ಬಾಕಿ ಇದೆ ಅಂತ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಪಕ್ಷೇತರ ಶಾಸಕ ಆರ್ ಶಂಕರ್ಗೆ ಕಾಲ್ ಮಾಡಿ ತರಾಟೆ ತಗೊಂಡಿದ್ದಾರೆ. ಇನ್ನು
ದೇವೇಗೌಡರಿಗೆ ರಾಹುಲ್ ಗಾಂಧಿ ಕರೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ದೇವೇಗೌಡರನ್ನ ಕೇಳಿದ್ದಾರೆ. ಭಿನ್ನಮತ ಶಮನ ಆಗುತ್ತೆ ಅಂತ ದೇವೇಗೌಡರು ರಾಹುಲ್ ಗಾಂಧಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ದೇವೇಗೌಡರಿಗೆ ಕರೆ ಮಾಡಿ ಕೇಳಿದ್ದಾರೆ. ಭಿನ್ನಮತ ಶಮನ ಆಗುತ್ತೆ, ಯಾವುದೇ ಟೆನ್ಷನ್ ಬೇಡ ಅನ್ನುವಂತ ಭರವಸೆಯನ್ನ ದೇವೇಗೌಡರು ರಾಹುಲ್ ಗಾಂಧಿಗೆ ಕೊಟ್ಟಿದ್ದಾರೆ. ಹಬ್ಬದ ದಿನ ಮೊಮ್ಮಕ್ಕಳ ಜೊತೆ ಮನೆಯಲ್ಲೇ ಇದ್ದೀನಿ, ಕಾಂಗ್ರೆಸ್ನಲ್ಲಿರುವಂತ ಭಿನ್ನಮತ ಶಮನಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ, ಬಿಜೆಪಿ ತಂತ್ರ ಸಫಲ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿಗೆ ಗೌಡರು ಅಭಯವನ್ನ ನೀಡಿದ್ದಾರೆ. ಇವತ್ತು ಹಬ್ಬದ ದಿನ ಆಗಿರೋದ್ರಿಂದ ನಾನು ಮನೆಯಲ್ಲೇ ಇದ್ದೀನಿ, ಆದ್ರೆ ಬಿಜೆಪಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗೋದಿಲ್ಲ, ಯಾವುದೇ ಭಯ ಬೇಡ ಅಂತ ರಾಹುಲ್ ಗಾಂಧಿ ಜೊತೆ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ಆಪರೇಷನ್ ಕಮಲವನ್ನ ತಪ್ಪಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಜೊತೆ ದೇವೇಗೌಡರು ಮಾತನಾಡಿದ್ದಾರೆ. ಕನ್ನಡ ನಾಡಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ವಿ. ಇನ್ನು ಮುಂದಿನ ಸುದ್ದಿ ಕಡೆ ಗಮನ ಹರಿಸೋದಾದ್ರೆ, ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶತಾಯುಷಿ ಶಿವಕುಮಾರ ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಶ್ರೀಗಳಿಗೆ ಪದೇ ಪದೇ ಉಸಿರಾಟದ ತೊಂದರೆ ಕಾಣಿಸಿಕೊಳ್ತಾ ಇದೆ. ಉಳಿದ ಹಾಗೆ ಆರೋಗ್ಯ ಸ್ಥಿರವಾಗಿದೆ. ಇವತ್ತು ಸಿದ್ಧಗಂಗಾ ಮಠಕ್ಕೆ ಶ್ರೀಗಳನ್ನ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆಯಾಯಿತು, ಆದರೆ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನಿನ್ನೆ ಏನು ಹೆಲ್ತ್ ಬುಲೆಟಿನ್ ನಮ್ಮ ವೈದ್ಯಾಧಿಕಾರಿಗಳು ಕೊಟ್ಟಿದ್ದಾರೆ, ಅದೇ ರೀತಿಯ ಇವತ್ತೂ ಕೂಡ ಅದೇ ರೀತಿಯ ಚಿಕಿತ್ಸೆಗೆ ಅದೇ ರೀತಿಯ ಪ್ರತಿಕ್ರಿಯಿಸ್ತಾ ಇದ್ದಾರೆ ಸ್ವಾಮೀಜಿಗಳು. ಈಗ ಯಾವುದೇ ಆ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸ್ವಲ್ಪ ಅವರಿಗೆ ಉಸಿರಾಟದ ಒಂದು ತೊಂದರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ವೈಟಲ್ಸ್ನಲ್ಲಿ ಎಲ್ಲ ಕೂಡ ನಾರ್ಮಲ್ ಇದೆ. ಸೊ ಆ ಉಸಿರಾಟದ ಒಂದು ತೊಂದರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಟ್ರೀಟ್ಮೆಂಟ್ ಸೇಮ್ ಟ್ರೀಟ್ಮೆಂಟ್ ವಿಲ್ ಬಿ ಕಂಟಿನ್ಯೂ. ಶಿಫ್ಟ್ ಮಾಡೋರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಬಟ್ ಈಗ ಸದ್ಯಕ್ಕೆ ನಮ್ಮ ವೈದ್ಯಾಧಿಕಾರಿಗಳ ಅವರ ಒಂದು ರೆಕಮೆಂಡೇಶನ್ ಮೇಲೆ ಈಗ ನಾಡಿನೆಲ್ಲೆಡೆ ಸಂಕ್ರಾಂತಿ ಸಡಗರ. ಬೆಂಗಳೂರು ಮಂಡ್ಯದಲ್ಲಿ ಶಿವನಿಗೆ ನಮಿಸಿದ ಭಾಸ್ಕರ. ರಾಜ್ಯದಲ್ಲಿ ಜಾನುವಾರುಗಳಿಗೆ ಕಿಚ್ಚು ಹಾಯಿಸಿ ರೈತರ ಸಂಭ್ರಮ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶಿಸಿದ ಅಮೋಘ ದಿನ. ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಚಲಿಸುವಾಗ ಶಿವಲಿಂಗಕ್ಕೆ ನಮಿಸಿ ಸೂರ್ಯ ಮುಂದೆ ಹೋದ. 4 ನಿಮಿಷ ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ನಮನವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಸಂಜೆ 5 ಗಂಟೆ 25 ನಿಮಿಷದಿಂದ 5 ಗಂಟೆ 29 ನಿಮಿಷದ ತನಕ ಶಿವನಿಗೆ ಭಾಸ್ಕರ ನಮನ ಸಲ್ಲಿಸಿದ. ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು ಶಿವನ ಸಾನ್ನಿಧ್ಯ ಸೇರಿ ಅವನ 6 ತಿಂಗಳ ವ್ರತವನ್ನು ಸ್ವಾಮಿಗೆ ತಿಳಿಸಿ ಆ ವ್ರತದ ಪರಿಹಾರವಾಗಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡು. ಆದರೆ ಈ ವರ್ಷ ಮಂಗಳವಾರವೇ ಬಂದಿರೋದ್ರಿಂದ ಮಂಗಳಕರ ಎಲ್ಲರಿಗೂ ಆಗಲಿ ಅಂತೇಳಿ. ಆದರೆ ಭಗವಂತ ಈ ವರ್ಷದಲ್ಲಿ ಸ್ವಾಮಿಯನ್ನು 4 ನಿಮಿಷಗಳ ಕಾಲ ಇದ್ದು ತನ್ನ ಪೂರ್ಣವಾದ ವಿಷಯವನ್ನು ತಿಳಿಸಿ ಅವನಿಂದ ಅನುಗ್ರಹ ಪಡೆದು ಮಂಗಳವಾರದ ಶುಭ ದಿನದಿಂದ ಸಂಧ್ಯಾಕಾಲ ಸೂರ್ಯ ಅಸ್ತಮಾನ ನಂತರ ಉತ್ತರಾಯಣ ಪುಣ್ಯಕಾಲೆ, ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಎಲ್ಲರಿಗೂ ಅನುಗ್ರಹ ಉಂಟಾಗಲಿ, ಎಲ್ಲರಿಗೂ ಮಂಗಳಕರವಾಗಲಿ. ಆ ಸ್ವಾಮಿ ಹತ್ರ ನಾನು ಬೆಂಗಳೂರಿನ ಗವಿ ಗಂಗಾಧರನಿಗೆ ಸ್ಪರ್ಶಿಸಿದ ಸೂರ್ಯ ಬೆಳಿಗ್ಗೆಯೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ನದಿ ತೀರದಲ್ಲಿರೋ ಕಾಶಿ ಚಂದ್ರಮೌಳೇಶ್ವರನಿಗೂ ನಮಿಸಿದ. ಬೆಳಗ್ಗೆ 7:10ಕ್ಕೆ ಸರಿಯಾಗಿ ಸೂರ್ಯನ ಕಿರಣ ಲಿಂಗ ಸ್ಪರ್ಶ ಮಾಡಿತು. ಸುಮಾರು 10 ನಿಮಿಷಗಳ ಕಾಲ ಇದ್ದ ಕಿರಣ ಸ್ಪರ್ಶ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ವಿವಿಧ ಕಡೆಯಿಂದ ಭಕ್ತರು ಆಗಮಿಸಿದ್ರು. ರಾತ್ರಿ ಲಕ್ಷ ದೀಪೋತ್ಸವ ಕೂಡ ನಡೆಯಿತು. ಇನ್ನು ಉಡುಪಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿತ್ತು. ಕಡಲಿನಲ್ಲಿ ತೇಲಿ ಬಂದ ಕಡಗೋಲು ಕೃಷ್ಣನ ಮೂರ್ತಿಯನ್ನ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿ 8 ಶತಮಾನ ಕಳಿತು. ಅಂದಿನಿಂದಲೂ ನಡೆದು ಬಂದಿರುವ ಪೂಜಾ ಪರಂಪರೆಗೆ ಇಂದು ನಡೆದ ಹಗಲು ಉತ್ಸವ ಸಾಕ್ಷಿಯಾಯಿತು. ಚಿನ್ನದ ಪಲ್ಲಕ್ಕಿಯಲ್ಲಿ ಕೃಷ್ಣದೇವರ ಉತ್ಸವ ಮೂರ್ತಿಯನ್ನು ತಂದು ಬ್ರಹ್ಮ ರಥದಲ್ಲಿ ಇರಿಸಲಾಯಿತು. ಬಳಿಕ ಪೇಜಾವರ ಸ್ವಾಮೀಜಿ ಸಹಿತ ಅಷ್ಟಮಠಾಧೀಶರು, ಮಾಧ್ವ ಪರಂಪರೆಯ ಇತರ ಯತಿಗಳು ಕೃಷ್ಣದೇವರ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದರು.
ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಿಚ್ಚು ಹಾಯಿಸೋದು ಫೇಮಸ್. ಇವತ್ತು ಹಲವು ಜಿಲ್ಲೆಗಳಲ್ಲಿ ರೈತಾಪಿ ಜನ ಹಸುಗಳನ್ನ ಕಿಚ್ಚು ಹಾಯಿಸಿದ್ರು, ರಾಸುಗಳನ್ನ ಸಿಂಗಾರಗೊಳಿಸಿ ಕಿಚ್ಚು ಹಾಯಿಸಿದ್ರು. ಅತಿ ಹೆಚ್ಚು ಯುವಕರು ಸಂಕ್ರಾಂತಿ ಸುಗ್ಗಿಯಲ್ಲಿ ಭಾಗಿಯಾಗಿದ್ರು. ಇನ್ನು ಕೊಪ್ಪಳದಲ್ಲಿ ಸಂಕ್ರಾಂತಿ ಹಬ್ಬ ಬಂದ್ರೆ ನಾಯಿಗಳಿಗೆ ಎಲ್ಲಿಲ್ಲದ ಆತಿಥ್ಯ. ನಾಯಿಗಳಿಗಾಗಿ ತುಪ್ಪ ಕಾಳು ಹಾಕಿ ಮಾಡಿದ ಮೃಷ್ಟಾನ್ನ ಭೋಜನ ಬೇರೆ. ಸಗಣಿಯಿಂದ ಭರಣಿ ತಟ್ಟಿ ಒಣಗಿಸಿ ಅದನ್ನ ಹಾರ ಮಾಡಿ ಚಿಕ್ಕ ಮಕ್ಕಳ ಕೊರಳಲ್ಲಿ ಹಾಕಿ ದುಷ್ಟ ನರಕಾಸುರನ ಕಾಟ ಇದೆ, ಇವತ್ತು ಕೊನೆಯಾಯಿತು ಅಂತ ಬೆಂಕಿಗೆ ಹಾಕಿ ಸುಡ್ತಾರೆ. ಹಾಗೇನೆ ರಾಯಚೂರಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತ ಗಾಳಿಪಟ ಉತ್ಸವ ನಡೆಸಲಾಯಿತು. ನಗರದ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಗಾಳಿಪಟ ಉತ್ಸವಕ್ಕೆ ಮಕ್ಕಳು, ಮಹಿಳೆಯರು ಸಾಕ್ಷಿಯಾದರು. हमारी